ನವರಾತ್ರಿಯ ಮೊದಲನೇ ದಿನ ಇವತ್ತು ಬಂದು ಕಲರ್ ಬಂದು ಎಲ್ಲೋ ಆಗಿರುತ್ತೆ. ಬೆಳಿಗ್ಗೆನೆ ನನಗೆ ಪೂಜೆ ಮಾಡೋದಕ್ಕೆ ಆಗಿರ್ಲಿಲ್ಲ. ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಅತ್ತೆಗೆಲ್ಲ ಎಡೆ ಇಕ್ಕಿರ್ತೀವಲ್ವಾ, ಆ ಎಡೆನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮಾಡ್ಬೇಕು ಅಂತ ಹೇಳಿ ನಾನು ಸಂಜೆ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಇನ್ ಮಿಕ್ಕಿದ ದಿನ ಎಲ್ಲ ಬೆಳಿಗ್ಗೆನೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವತ್ತು ಮಾತ್ರ ನಾನು ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ನಾನು ಸಜ್ಜಿಗೆ ಅಥವಾ ಕೇಸರಿ ಬಾತ್ ಯಾವ್ದಾದ್ರು ಅನ್ಕೊಳ್ಬಹುದು, ಅದನ್ನ ಮಾಡ್ಕೊಂಡಿದ್ದೆ. ಅದು ಕೂಡ ಯೆಲ್ಲೋ ಕಲರೇ ಮಾಡ್ಕೊಂಡಿದ್ದೆ. ನಾಳೆ ಬಣ್ಣ ಬಂದು ಗ್ರೀನ್ ಆಗಿರುತ್ತೆ. ನಾಳೆ ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಕಳಶನ ಪ್ರಸ್ತಾಪನೆ ಮಾಡಿದ್ರೆ ಇನ್ನು ನಾನು ಆಯುಧ ಪೂಜೆಗೆ ತೆಗೆಯುವಂಥದ್ದು. ಅದಕ್ಕಾಗಿ ನಾನು ಕಪ್ಪು ಎಲೆಗಳನ್ನ ಇಟ್ಟಿದ್ದೀನಿ. ಯಾಕೆಂದ್ರೆ ಎಳೆ ಎಲೆಗಳನ್ನ ಇಟ್ಬಿಟ್ರೆ ಬೇಗನೆ ಒಣಗೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಡಾರ್ಕ್ ಆಗಿರೋ ಎಲೆಗಳನ್ನ ಇಟ್ರೆ ಒಂದು ವಾರ ಪೂರ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾರಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಕಳ್ಸದ ಎಲೆ ಒಣಗೋದ್ರೆ ಒಂಥರ ಬೇಜಾರಾಗತ್ತಲ್ವಾ, ಹಂಗಾಗಿ ನೋಡಿ ಎಲ್ಲೋದ್ರೂ ಈ ಕರ್ಲ್ ಮಾತ್ರ ಇಲ್ಲೇ ಇರಬೇಕು. ಹಂಗಾಗಿ ಆಯುಧ ಪೂಜೆ ದಿನ ಕಂಪ್ನಿಗೂ ಕೂಡ ಪೂಜೆ ಮಾಡೋದ್ರಿಂದ ಅವತ್ತೇ ಕೂಡ ತೆಗೆದು ಎಲ್ಲನೂ ಪೂಜೆ ಮಾಡ್ತೀನಿ.